ಆಶಾ ಇಲ್ವೇನೆ ಒಳಗೆ ನಿಮ್ಮತ್ತಿಗೆ? ಇಲ್ಲಮ್ಮ, ಒಳಗೆ ಎಲ್ಲೋ ಹೋಗಿದ್ದಾರೆ ಅನ್ಸುತ್ತೆ. ಹೌದಾ? ಇನ್ನೆಲ್ಗೆ ಹೋಗಿರ್ತಾಳೆ ಅವಳು? ಆ ಸುಂದ್ರಿ ಮಂತಕ್ಕೆ ಹೋಗಿರ್ತಾಳೆ. ಹೋಗಿ ಆ ಸುಂದ್ರಮ್ಮನ ಮಂತಕ್ಕೆ ಹೋಗಿ ಇಬ್ರು ಕರ್ಕೊಂಬ, ಹೇಳ್ತೀನಿ. ಆ ಸುಂದ್ರಮ್ಮನೂ ನಿಮ್ಮತ್ತಿಗೆ ರಮ್ಮಿನ ಇಬ್ರು ಕರ್ಕೊಂಬ. ಹೌದಾ? ಚಿಕ್ಕಮ್ಮನು ಕರಿಬೇಕಾ? ಯಾಕೆ ಅಂದ್ರೆ ಏನು ಹೇಳನಮ್ಮ? ಯಾಕೆ ಏನು ಎತ್ತ ಅಂತ ಏನು ಹೇಳ್ಬೇಡ. ಅಮ್ಮ ಕರಿತೈತೆ ಬರ್ಬೇಕಂತ ಇಬ್ರು ಅಂತನ ಕರ್ಕೊಂಬ ಅಷ್ಟೇನಿ. ಏನೋ ವಿಷಯ ಐತೆ, ಖುಷಿ ಪಡೋ ವಿಚಾರ. ನೀವಿಬ್ರಿಗೂ ಒಂದು ಸಂತೋಷದ ವಿಚಾರ ಹೇಳ್ಬೇಕಂತೆ ನಮ್ಮಮ್ಮಯ್ಯ, ಅದಕ್ಕೆ ಬರ್ರಿ ಅಂತನ ಕರ್ಬ. ಹಂಗ ಹೋಗು, ಕರ್ದ್ ಬರೋದು. ಅಲ್ಲೇ ಇರ್ತಾಳೆ ನಿಮ್ಮತ್ತಿಗೆ, ಎಲ್ಗೂ ಹೋಗಲ್ಲ ಅವಳು. ನಾವಿಲ್ಲ ಅಂತನ ಅಲ್ಗೋಗಿ ಕುಕ್ಕರ್ಸ್ಕೊಂಡಿರ್ತಾಳೆ. ಹೋಗಿ ಕರ್ದ್ ಬರೋಗ ಹೋಗಿ. ಸರಿ ಅಮ್ಮ, ಆಯ್ತು, ಹೋಗಿ ಕರ್ದ್ ಬರ್ತೀನಿ. ಅಮ್ಮ, ನಾನು ಏನು ಮಾಡಬೇಕು? ನೀನೇನು ಮಾಡಬೇಡ, ಸ್ವಲ್ಪ ಇಲ್ಲೇ ಮರೇಲಿ ನಿಂತ್ಕೋ ಬಾ, ಇಲ್ಲಿ ಹೇಳ್ತೀನಿ. ನಾನು ಕರೆದಾಗ ಬರುವಂತೆ. ಹೌದಾ? ಸರಿ ಆಯ್ತಮ್ಮ. ಜೋಳಿಗೆನ ಇಲ್ಲೇ ಇಕ್ಕೋಗು. ಆ ಕಡೆ ಇಕ್ಕು. ಸರಿ ಆಯ್ತಮ್ಮ, ಹಂಗೆ ಮಾಡ್ತೀನಿ, ಇಲ್ಲೇ ಇಕ್ತೀನಿ. ನೀನು ಹೋಗಿ ಅಲ್ಲಿ ಮರೇಲಿ ನಿಂತ್ಕ ಸ್ವಲ್ಪ. ನಾನು ಕರೆದ್ಮೇಲೆ ಬರುವಂತೆ. ಸರಿ ಆಯ್ತಮ್ಮ. ಒಳ್ಳೆ ಸರಿಯಾಗಿ ಬಕ್ರ ಆಗ್ಯವಳೆ ಕಣೆ ನಿಮ್ಮ ಅತ್ತೆ, ಅಲ್ವೇನೆ ರಮ್ಯಾ? ಹೌದು ಸುಂದರತೆ. ಅಯ್ಯೋ, ನಮ್ಮ ಅತ್ತೆ ತಲೆಗೊಂದು ಈಟು ಬುದ್ಧಿನೇ ಇಲ್ಲ. ಆ ಬುಡ್ಬುಡ್ಕೇನು ಹೇಳಿದೆಲ್ಲ ನಿಜ ಅನ್ಕೊಂಡು ನಂಬಿಟ್ಲು. ನೀನು ಹೇಳ್ದಂಗೆ ನಮ್ಮ ಅತ್ತೆ ಶಾಸ್ತ್ರನ ಸ್ವಲ್ಪ ನಂಬುತ್ತೆ ಅಲ್ವಾ? ನನಗೆ ಗೊತ್ತಿತ್ತಲ್ಲ ಮುಂಚೆ ಜೊತೆಗಿದ್ದಾಗ. ಇಂಥವು ಯಾತ್ರವನ್ನ ಹೇಳಿರಿ ಅದಕ್ಕೆ ಮಾಡವಳು. ಯಾರನ್ನ ಜ್ಯೋತಿಷ್ಯರೋ ಏನಾರ ಬಂದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ್ರೆ ಅವ್ರು ಏನು ಹೇಳ್ತಾರ ಅದನ್ನ ಮಾಡವಳು ನಿಮ್ಮ ಅತ್ತೆ. ಅದಕ್ಕೆ ನಿನ್ಗೆ ಹೇಳಿದ್ದು. ಏನು ಎಲ್ಲ ಟೌನ್ಗೆ ಹೋಗ್ಬಾರ್ದು, ಸಾಕಿಲ್ಲ ಆಸ್ಪತ್ರೆಗೆ ಹೋಗ್ತಾರೆ ಅಂತಂದೆ. ಹೋಗಿವ್ರೇನು? ನಮ್ಮ ಅತ್ತಿಗೆ ಯಾಕನ BP ಜಾಸ್ತಿ ಆದಂಗಾಗಿ ಯಾಕ ಸುಸ್ತಾದಂಗೆ ಆಗುತ್ತೆ ಅಂತ ಅಂಬಾರ. ಅದಕ್ಕೆ ಆಶೆ ಇದ್ದವಳು ಇದು ಹಿಂಗೆ ಬಿಟ್ಟು ಸರಿ ಆಗಲ್ಲ ಅಂತ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯವಳೆ. ಯಾರೋ ಫ್ರೆಂಡ್ ಏನೋ ನರ್ಸ್ ಆಗವಳು ಅಂತಲ್ಲೆಲ್ಲನ. ಅದಕ್ಕೆ ತೋರ್ಸ್ಕೊ ಬರ್ತೀವಿ, ಬೇಗ ಬರ್ತೀವಿ ಅಂತ ಕರ್ಕೊಂಡು ಹೋಗ್ಯವಳು. ಏನು ಬಂದೇವಳ ಏನೋ ಇಟ್ಟತಿಗೆ ಬರ್ಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಯಾವಾಗನ ಬರ್ಲಿ ಬಿಡು, ನನಗೇನಂತೆ. ಅದು ಸರಿ ಬಿಡು, ನಮ್ಗೇನಂತೆ. ಕಾವ್ಯನೂ ಅಷ್ಟೇ ಎಲ್ಗ ಹೋಗ್ಯವಳೆ, ಇನ್ನೂ ಬಂದಿಲ್ಲ. ಒಳ್ಳೇದಾಯ್ತು ಬಿಡು, ನಮ್ಮಿಬ್ರಿಗೂ ಮಾತಾಡ್ಕೊಂಡು ಆರಾಮಾಗಿ ಟೈಮ್ ಪಾಸ್ ಮಾಡ್ಬೋದು. ನಮ್ಮ ಅತ್ತೇನೂ ಇಲ್ಲ, ನಿನ್ ಸೊಸೆನೂ ಇಲ್ಲ. ಇಬ್ರು ನಗ್ತಾ ಕೂತಿದ್ದೀರೋ? ಕೂತ್ಕೊಳ್ರಿ. ಏನೇ ಆಶಾ, ಆಸ್ಪತ್ರೆಗೆ ತೋರ್ಸ್ಕೊ ಬಂದ್ರ? ಮೂವತ್ತಿಗೆ ತೋರ್ಸ್ಕೊಂಬಂದ್ವಿ, ನೀವು ಇರ್ಲಿಲ್ಲ ಅಲ್ವಾ ಮನೆಗೆ, ಅದಕ್ಕೇನೆ ಹೋಗಿ ಕರ್ದ್ ಬರೋಗು. ಅಲ್ಲಿ ಚಿಕ್ಕಮ್ಮರ ಮಂತ ಇರ್ಬೇಕೇನೋ ಅಂತ ಅಮ್ಮ ಹೇಳ್ತು, ಬರ್ಬೇಕಂತೆ. ಹೌದಾ? ಬತ್ತಿ ನಡಿ. ಇಲ್ಲ ಅತ್ಗೆ, ಈಗಲೇ ಬರ್ಬೇಕಂತೆ. ನೀವು ಒಬ್ಬರೇ ಅಲ್ಲ, ಚಿಕ್ಕಮ್ಮನೂ ಬರ್ಬೇಕಂತೆ. ಚಿಕ್ಕಮ್ಮ ನೀವು ಬರ್ಬೇಕಂತೆ, ನಮ್ಮಮ್ಮ ಕರಿತೈತೆ. ಏನು ನಿಮ್ಮಮ್ಮಯ್ಯ ನನ್ನ ಕರಿತಾಯ್ತಾ? ನಿಮ್ಮಮ್ಮಯ್ಯ ನನ್ನ ಏನು ಹೇಳ್ತಾ ಇದ್ಯಾ ಆಶಾ? ಅಲ್ಲ, ನನ್ನ ಮಕ್ಕ ಕಂಡ್ರೆ ಆಗಲ್ಲ ನಿಮ್ಮಮ್ಮಗೆ, ಅಂಥದ್ರಾಗೆ ನನ್ನ ಯಾಕೆ ಕರಿತಾಳೆ ನಿಮ್ಮಮ್ಮಯ್ಯ? ಹೋಗು, ನಿಮ್ಮ ಅತ್ತಿಗೆ ಕರ್ದಿರ್ಬೇಕೇನ? ಇಲ್ಲ ಚಿಕ್ಕಮ್ಮ ಬರ್ಲೇಬೇಕಂತೆ. ಏನೋ ನಿಮ್ಮಿಬ್ಬರಿಗೂ ಏನೋ ಒಂದು ವಿಷಯ ಹೇಳ್ಬೇಕಂತೆ, ಅದಕ್ಕೆ ಇಬ್ರು ಕರ್ಕಮ್ಮ ಅಂತ ಹೇಳಿದ್ರು. ಇದೇನಿ ರಮ್ಯಾ, ನಿಮ್ಮತ್ತೆ ನನ್ನ ಕರೆಯೋದುಂಟಾ? ಅಲ್ಲ, ನಾವು ಬ್ಯಾರೆ ಹೋದಾಗಿಂದನ ನನ್ನ ಮಕ್ಕ ಕಂಡ್ರೇನೆ ಆಗ್ತಿಲ್ಲ. ಹಿಂಗೆ ಉಂಗು ಆಸೆ ಆಗಿ ಹೋಗೋಳಿ ಮತ್ತೆ ಅಂತದ್ರಿಗೆ ಇವತ್ತು ನನ್ನ ಕರೆದಿದ್ದಾಳೆ ಅಂತ ಹೇಳ್ತಾ ಇದ್ದಾಳೆ ನಿನ್ನ ಆದ್ಮಿ ಆಶಾ. ಏನಕ್ಕಿರ್ಬೋದು? ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ನನ್ನೇ ನಿಮ್ಮ ಹತ್ರ ಮಾತಾಡಬೇಡ ಅಂತ ಬೈಯೋರು. ಏನು ಅದೇ ನಾನು ಸೊಸೆನ ಕರೆದು ಏನಾದ್ರೂ ಅದು ಇದು ಹೇಳ್ಕೊಡ್ತೀನೋ, ಜೊತೆ ಸೇರ್ಬೇಡ ಮಾತಾಡ್ಸ್ಬೇಡ ಅಂತ ಹೇಳಕ್ಕೇನೋ ಕರೆದಿರ್ಬೇಕು. ಹೌದೇನೆ? ನಾನು ನಿಮ್ಮ ಅತ್ತಿಗೆನ ಮಾತಾಡ್ಸ್ಬಾರ್ದು ಅಂತ ಹೇಳಕ್ ಕರೆದೈತಾ ನಿಮ್ಮ ಅಮ್ಮಯ್ಯ? ಅವತ್ತೇ ಹೇಳಿದ್ವಲ್ಲ ನಮ್ಮ ಇಷ್ಟ ನಾವು ಮಾತಾಡ್ತೀವಿ ಅಂತಾನ. ರಮ್ಯಾನು ಹೇಳಿದ್ಲಲ್ಲ, ಅದಕ್ಕೆ ನಿಮ್ಮ ಅಮ್ಮನೂ ಒಪ್ಕೊಂಡಿತ್ತಲ್ಲ, ಮಾತಾಡ್ಕೊಳ್ರಿ ನಿಮ್ಮ ಇಷ್ಟ ಅಂತಾನ. ನನ್ನ ಸೊಸೆನೂ ನಿಮ್ಮ ಅಮ್ಮನ ಮಾತಾಡ್ತಾಳೆ, ನಾನೇನಾದ್ರೂ ಬೇಡ ಅಂತ ಹೇಳ್ತೀನಿ. ಮಾತಾಡ್ಸ್ಕೊಂಡ್ಬಿಡ ಬಿಡು, ಅವಳಿಗೆ ಇಷ್ಟ ಆದ್ರೆ ಅವಳು ಮಾತಾಡ್ತಾಳೆ, ನನ್ಗೆ ಇಷ್ಟ ಆದ್ರೆ ನಾನು ಮಾತಾಡ್ತೀನಿ ಅಂತಾನೆ. ಅದ್ರಲ್ಲೇನೈತೆ? ಹೇಳಿದ್ದೆ ಹೇಳಕ್ಕೆ ಆಗಲಾಗಲ ಕರಿಯೋದು ಯಾಕೆ? ಹೋಗು ಸುಮ್ಮನೆ. ರಮ್ಯ ಬಂತಾಳೆ, ನಾನು ಮಾತಾಡ್ತಾಳೆ, ನಾನು ಮಾತಾಡ್ತೀನಿ ಅಷ್ಟೇನಿ. ಅದಕ್ಕಲ್ಲ ಚಿಕ್ಕಮ್ಮ, ನಿಮ್ಮಿಬ್ರಿಗೂ ಏನೋ ಒಂದು ಖುಷಿ ವಿಚಾರ ಹೇಳ್ಬೇಕಂತೆ, ಸಂತೋಷ ಪಡೋ ವಿಚಾರ ಹೇಳ್ತಾರಂತೆ. ಅದಕ್ಕೆ ಆ ವಿಷಯಕ್ಕಲ್ಲ. ಆ ವಿಷಯ ಅವ್ರಿಗೆ ಗೊತ್ತೇ ಐತೆ ಬಿಡಿ. ನೀವು ಎಷ್ಟು ಹೇಳಿದ್ರು ನೀವು ಮಾತಾಡಲ್ ಬಿಡಲ್ಲ ಅಂತ ಗೊತ್ತೈತೆ. ಏನೋ ಇನ್ನೊಂದು ವಿಷಯ ಹೇಳ್ಬೇಕಂತೆ ನಿಮ್ಮ ಹತ್ರ, ಏನೋ ಒಟ್ಟಿನಲ್ಲಿ ಮುಖ್ಯವಾದ ವಿಷಯ ಮಾತಾಡ್ಬೇಕು, ಕರ್ಕೊಂಬ ಇಬ್ರು ಅಂತ ಹೇಳವ್ರೆ. ಹೌದಾ? ಏನಪ್ಪ ನಡಿಯತ್ತೆ ನೋಡೋಣ. ನಮ್ಮ ಅತ್ತೆ ಏನೋ ನಿನ್ನ ಮೇಲೆ ಪ್ರೀತಿ ಬಂದಿರೋ ತರ ಐತೆ ತಂಗಿ ಅಂತನ. ನಡಿ ಮಾತಾಡ್ಸ್ಕೊ ಬರೀವಂತೆ. ಹೆಂಗೋ ಇಷ್ಟಿನಕ್ಕಾದ್ರೂ ನಿಮ್ಮ ಅತ್ತಿಗೆ ನಾನು ಮಾತಾಡ್ಸ್ಬೇಕು ಅಂತ ಆಸೆ ಆಗೈತಲ್ಲ, ಬಿಡು ಅದೇ ಸಂತೋಷ. ನಡಿ. ಅದು ಸರಿನೇ, ನಡೀರಿ. ಆಶಾ, ಏನಕ್ಕೆ ನಮ್ಮತ್ತೇನು ಕರ್ಕೊಂಡು ಹೋಗ್ತಾ ಇದ್ಯಾ? ಏನಿಲ್ಲ ಅತ್ತಿಗೆ, ಬನ್ನಿ, ಅಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಯಾಕೆ ಅಂತನ. ಹೌದಾ? ಸರಿ ಆಯ್ತು, ನಡಿ, ನಾನು ಬರ್ತೀನಿ. ಊಟಕ್ಕೆ ಬರ್ತಾರೆ ಇವರು. ಜಲ್ದಿ ಕರ್ಕೊಂಬರೋದು ಬಿಟ್ಟು ನಮ್ಮ ಆಶಾ ಏನ ಇವಳು ಅಲ್ಲೇ ಮಾತಾಡ್ಕೊಂಡು ನಿಂತವಳ. ಬರ್ಲಿ ಬರ್ಲಿ. ಅತ್ತೆ ಅತ್ತೆ
ಏನತ್ತೆ ಇದು ಆಶ್ಚರ್ಯ ಅಲ್ಲ ಸುಂದರತೆನ ನೀನು ಎಂದು ಮಾತಾಡಿಸ್ತಾಳೆ ಅಲ್ವಂತೆ ಬೇರೆ ಹೋದಾಗಿಂದನ ಇವತ್ತೇನೋ ಹೇಳ್ ಕಳ್ಸಿದ್ದೀರಾ ಏನೋ ಸಂತೋಷದ ವಿಚಾರ ಹೇಳ್ಬೇಕು ಅಂತನ ಹಾ ಏನತ್ತೆ ಅದು ಹೌದು ಕಣೆ ರಮ್ಯಾ ನಿಮ್ಮಿಬ್ರಿಗೂ ಒಂದು ಸಂತೋಷದ ವಿಚಾರ ಹೇಳ್ಬೇಕು ಅದಕ್ಕೆ ಇಬ್ರನ್ನು ಕರೆಯಕ್ಕೆ ಹೇಳ್ದೆ ಯಾಕ ಯಾಕ ಅಂತೂ ಇಂತೂ ನೀನು ನನ್ನ ಮ್ಯಾಲಿನ ಅಲೆ ಸಿಟ್ಟೆಲ್ಲನ ಮರೆತು ನಾನು ಮಾತಾಡ್ಸಕ್ ಬೇಕು ಅಂತ ನಾನು ಕರ್ದಿಲ್ಲ ಅಷ್ಟೇ ಸಾಕು ನನಗೆ ತುಂಬಾ ಸಂತೋಷ ಆಯ್ತು ಬಿಡು ಇದ್ಮೇಲೆ ನಾವು ನೀವು ಚೆನ್ನಾಗಿರೋಣ ಚೆನ್ನಾಗಿರೋಣ ಏನ್ ವಿಷಯ ಅತ್ತೆ ಏನ್ ಹೇಳಿ ಏನೂ ಇಲ್ಲ ನೀವಿಬ್ರು ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಿದೀರಾ ನಮ್ಮನೆ ಉದ್ಧಾರ ಆಗುವಂತ ಕೆಲಸ ಮಾಡಿದೀರಾ ಅದಕ್ಕೆ ನಿಮ್ಮಿಬ್ರು ಹೋಗೋಣ ಅಂತಾನ ನೀವಿಬ್ರು ಮಾಡಿರೋ ಒಳ್ಳೆ ಕೆಲಸಕ್ಕೆ ಬಹುಮಾನ ಕೊಡೋಣ ಅಂತಾನ ಕರೆದಿದ್ದು ಏನೋ ನಾನು ರಮ್ಯಾನು ಒಳ್ಳೆ ಕೆಲಸ ಮಾಡಿದೀವ ನಿಮ್ಮ ಮನೆಗೆ ಉದ್ಧಾರ ಆಗುವಂತ ಕೆಲಸ ಮಾಡಿದೀವ ಏನಕ್ಕದು ಏನೇ ರೇಣುಕಕ್ಕಯ್ಯ ಹೌದತ್ತೆ ಅದ್ ಏನ್ ವಿಷಯ ಹೇಳಿ ನಾವು ಖುಷಿ ಪಡ್ತೀವಿ ಜಾಸ್ತಿ ಖುಷಿ ಪಡಕ್ ಹೋಗ್ಬೇಡಿ ಆಮೇಲೆ ಎದೆ ಹೊಡ್ಕೊಂಡು ಇಲ್ಲೇ ಬಿದ್ದು ಬಿಡ್ತೀರಾ ಅಯ್ಯೋ ಹಂಗೆಲ್ಲ ಏನು ಆಗಲ್ಲ ಸುಮ್ಮನೆ ಹೇಳಿ ಯಾಕ ಅದೇನು ಸುಮ್ಮನೆ ನೀನು ಸಸ್ಪೆನ್ಸ್ ಎಲ್ಲ ನಾ ಮಾಡಬೇಡ ಅದೇನು ಅಂತ ಹೇಳು ಅಲ್ಲ ನನ್ನ ಮಾತಾಡ್ಸಕ್ ಕರೆದಿದ್ಯಾ ಅಂದ್ರೆ ಏನೋ ಐತೆ ಏನ್ ವಿಷಯ ಅಂತ ಹೇಳು ಜಲ್ದು ಹೇಳ್ತೀನಿ ಇರ ಸುಂದ್ರಿ ನಿನಗೆ ನಮ್ಮನೆ ವಿಷಯ ಅಂದ್ರೆ ತುಂಬಾ ಇಷ್ಟ ಅಲ್ವಾ ನಿಮ್ಮನೆ ಸುದ್ದಿಗಿಂತನ ನಮ್ಮನೆ ವಿಷಯನೇ ನೀವು ನೀನು ಮಾತಾಡೋದು ಯೋಚನೆ ಮಾಡೋದು ಜಾಸ್ತಿ ನಿನ್ ಮನೆಗಿಂತನ ಅಲ್ವೇ ಅಯ್ಯೋ ಅದು ನೀವು ನಮ್ಮ ಅಣ್ಣ ತಮ್ಮಗಳೇ ತಾನೇ ಬಿಡು ಈಗ ಏನ್ ವಿಷಯ ಅಂತ ಹೇಳು ಜಾಸ್ತಿ ನಮ್ಗೆ ಕಾಯಿಸ್ಬೇಡ ಅಲ್ವೇನೆ ರಮ್ಯಾ ಹೌದತ್ತೆ ಹೇಳತ್ತೆ ಅದೇನು ಅಂತನ ಏನು ಇಲ್ಲ ಇಲ್ಲಿ ಒಂದ್ ಬ್ಯಾಗ್ ಐತೆ ನೋಡು ಜೋಳಿಗೆ ತರದ್ದು ಈ ಬ್ಯಾಗ್ನ ಎಲ್ಲಾನ ನೋಡಿದೀರಾ ನೀವು ಇದೇನಿದು ಈ ಜೋಳಿಗೆ ಬುಡ್ಬುಡ್ಕೆ ಅಂದಿದ್ದಂಗೆ ಐತಲ್ಲ ಏನಿದು ಇದು ಇಲ್ಲಿಗೆ ಹೆಂಗ್ ಬಂತು ಅಯ್ಯೋ ಏನಿದು ಈ ಬ್ಯಾಗು ಇಲ್ಲಿಗೆ ಹೆಂಗ್ ಬಂತು ಜೋಳಿಗೆ ಇದನ್ನ ಯಾರು ತಂದ್ರು ಗೊತ್ತಾಯ್ತಾ ಬ್ಯಾಗ್ ನೋಡಿದ್ರಾ ಅಲ್ಲಲ್ಲ ಜೋಳಿಗೆನ ಇದು ಯಾರ್ದು ಅಂತ ಗೊತ್ತಾ ಅಯ್ಯೋ ಇದು ಯಾರ್ದು ಅಂದ್ರೆ ನನಗೇನು ಗೊತ್ತತ್ತೆ ನೀವು ಇವಾಗ ಟೌನ್ಗೆ ಹೋಗಿದ್ರಲ್ಲ ಆಸ್ಪತ್ರೆಗೆ ಅವಾಗೆ ನನ್ನ ತಗೊಂಬಂದ್ರೇನು ಅಲ್ವೇ ನಾನು ಇಂಥದ ಜೋಳಿಗೆನ ಇದೇ ಮೊದಲು ಅಲ್ಲ ಬ್ಯಾಗ್ನ ಇದೇ ಮೊದಲು ನೋಡ್ತಾ ಇರೋದು ಚೆನ್ನಾಗೈತೆ ಯಾರಿಗತ್ತೆ ಇದು ನಿಮೀಗ ಇಲ್ಲ ನಿಮ್ಮಿಬ್ರಿಗೂ ಕೊಡೋಣ ಅಂತ ಈ ಜೋಳಿಗೆ ತಗ್ಲಾಕೊಂಡು ಹೋಗ್ಲಿ ಮನೆಗೆ ಭಿಕ್ಷೆ ಬಿಡ್ಕೊಂಬರ್ಲಿ ಅಂತನ ತಂದಿದ್ದೀನಿ ನಿನಗುನು ಈ ಸುಂದರಮ್ಮಗುನು ಯಾಕೆಂದ್ರೆ ನಿಮ್ಮಿಬ್ರಿಗೂ ಅಷ್ಟು ಅನ್ಯೋನ್ಯವಾಗಿದ್ದೀರಲ್ಲ ನಿನಗೆ ನನಗಿಂತನ ಅವಳೇ ನಿಮ್ಮ ಅತ್ತೆ ಆಗ್ಯವಳೆ ಅದಕ್ಕೇನೆ ನಿಮ್ಮಿಬ್ರಿಗೂ ಸೇರಿಸಿ ತಂದಿದ್ದೀನಿ ಜೋಳಿಗೆನ ಇದನ್ನ ತಗಲಾಕೊಂಡು ಊರಾಡ್ಕೊಂಬರ್ಲಿ ನೀವಿಬ್ರು ಅಂತನ ನಮ್ಗೇನ್ ಕರ್ಮ ಅಂತದ್ದು ಇದನ್ನ ತಗಲಾಕೊಂಡು ಊರೆಲ್ಲನ ಭಿಕ್ಷೆ ಬೇಡ್ಕೊಂಡು ತಿಂಬಕ್ಕೆ ನಮ್ಗೇನ್ ಬಂದೈತಿ ಏನೋ ಖುಷಿ ವಿಚಾರ ಹೇಳ್ತಿ ಅಂತ ಬಂದ್ರೆ ಏನೇನೋ ಮಾತಾಡ್ತೀಯಲ್ಲೇ ರೇಣುಕಕ್ಕಯ್ಯ ಅದೇನು ಅಂತ ಹೇಳು ನಮ್ಗೆ ಕೆಲಸ ಇದೆ ಹೋಗ್ಬೇಕು ಏನೋ ಶಾನೆ ವರ್ಷದ ಮೇಲೆ ನಾನು ಮಾತಾಡ್ಸಕ್ ಕರ್ದಲ್ಲ ಅಂತ ನಾನು ಖುಷಿಯಿಂದ ಬಂದ್ರೆ ಏನೇನೋ ಮಾತಾಡ್ತೀಯ ತಲೆ ಕೆಟ್ಟಳಂಗೆ ಅದೇನು ಅಂತ ಹೇಳು ತಲೆ ಕೆಟ್ಟಿರೋದು ನನಗೆಲ್ಲ ಕಣೆ ಸುಂದ್ರಿ ನಿನಗೂ ಈ ರಮ್ಯನಿಗೂ ಹೇಳೋವರೆಗೂ ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕ ಈಗ ಕರೆಸ್ತೀನಿ ಒಬ್ರನ್ನ ಅವ್ರನ್ನ ನೋಡಿ ಆಮೇಲೆ ಹೇಳ್ತೀನಿ ಏನ್ ವಿಷಯ ಅಂತಾನ ಆಶಾ ಕರಿ ಆ ಬುಡ್ಬುಡ್ಕೆ ಅವನ್ನ ಅಣ್ಣ ಬರೀ ಕರಿತಾ ಇತ್ತು ಅಮ್ಮಯ್ಯ ಬಂದ್ರಾ ಸ್ವಲ್ಪ ಬರ್ರಿ ಇವ್ರ ಮುಂದಕ್ಕೆ ನಿಂತ್ಕೊಳ್ರಿ ಗೊತ್ತಾಯ್ತೇನ್ರಿ ರಮ್ಯಾ ಸುಂದ್ರಿ ಈ ಜೋಳಿಗೆ ಯಾರ್ದು ಅಂತ ಗೊತ್ತಾಯ್ತಾ ಇವ್ರು ಯಾರು ಅಂತ ಗೊತ್ತಾ ನಿಮ್ಮಿಬ್ರಿಗೂನು ಏನ್ ಅಪ್ಲಕ್ತಿರಿಕೇನು ಏನ್ ಯೋಚನೆ ಮಾಡ್ತಾ ಇದ್ದೀರಾ ಶಾಕ್ ಆಯ್ತಾ ಇಬ್ರಿಗೂನು ಆಗ್ಲಿ ಅಂತಾನೆ ತಾನೇ ನಾನು ಈ ಬುಡ್ಬುಡ್ಕೆವನ್ನ ಇಲ್ಲಿ ಕರೆಸಿದ್ದು ಹೇಳ್ರಮ್ಮ ಹೇಳ್ರಿ ಗೊತ್ತಾ ಈ ಬುಡ್ಬುಡ್ಕೆ ಅವ್ರು ಯಾರು ಅಂತಾನ ಎಲ್ಲಾನ ನೋಡಿದೀರ ಈ ಅಣ್ಣನ ಅತ್ತೆ ಅದು ಇವರು ಬುಡ್ಬುಡ್ಕಿಯವರು ಅದೇ ಅವತ್ತು ನಮ್ಮ ಮನೆ ಹತ್ರ ಬಂದು ಹೇಳಿದ್ರಲ್ಲ ಅವರೇ ತಾನೇ ಇವ್ರು ಯಾಕೆ ಇಲ್ಲಿಗೆ ಬಂದವ್ರೆ ಮತ್ತೇನ ಏನ್ ಕತೆ ಇಲ್ಲಿಗೆ ಕರ್ಸಿರೋದು ಇವ್ರನ್ನ ಯಾಕೆ ಏನಾಯ್ತಾ ಮಳ್ಳಿ ಮಂಚಕ್ಕೆ ಕಾಲೆಷ್ಟಂದ್ರೆ ಇವ್ರಿಬ್ರಿಗೂ ಗೊತ್ತೇ ಇಲ್ಲ ಏನೇ ಸುಂದ್ರಿ ಬುಡ್ಬುಡ್ಕೆ ಅವನು ಗೊತ್ತಾ ನಿನಗೆ ಇವನಿಗೆ ಏನ್ ಹೇಳಿದ್ರಿ ನೀವು ಏನ್ ಹೇಳಿದ್ರಿ ಅಂತನಾ ಹೇಳ್ರಿ ಇಬ್ರುನು ನಾವೇನ್ ಹೇಳಿದ್ವಿ ಯಪ್ಪ ಯಾರೋ ನನಗೆ ಗೊತ್ತೇ ಇಲ್ಲ ರಮ್ಯಾ ಏನೋ ಹೇಳಿದ ಮೇಲೆ ಏನೋ ಬುಡ್ಬುಡ್ಕೊಂಡು ಬಂದಿದ್ದ ಏನೋ ಹೇಳ್ದ ಅಂತ ಹೇಳ್ತಿದ್ಲು ಅಷ್ಟೇನೆ ನನಗೆ ಈ ವಯನ್ ನಾನು ನೋಡೇ ಇಲ್ಲ ಏನೇನು ಹೇಳ್ತಾ ಇದ್ಯಾ ಏನೋ ಹೇಳಕ್ ಕರ್ಸಿ ಇನ್ನೇನೋ ಯಾರ್ಯಾರನ್ನ ಬುಡ್ಬುಡ್ಕೆಲ್ಲ ಕರ್ಸಿ ಏನ್ ಹೇಳಬೇಕು ಅಂತ ಒಟ್ಟಿಗೆ ಯಾಕ ಇವಾಗ ನೀನು ಅದೇನು ಅಂತ ನಾ ಸರಿಯಾಗಿ ಹೇಳು ಈ ವಯನ್ ಯಾಕೆ ಕರ್ಸಿದ್ಯಾ ಇಲ್ಲಿಗೆ
ಬುಡ್ಬುಡ್ಕಣ್ಣ ಇವ್ರಿಗೆ ಏನು ಗೊತ್ತಿಲ್ವಂತ ವಿಷಯ ನೀನೇ ಎಲ್ಲ ಬಿಡಿಸಿ ಹೇಳು. ಹಾ, ನೀನ್ ಯಾರು, ನಿನ್ನ ಇವ್ರು ಎಲ್ಲಿ ಭೇಟಿ ಮಾಡಿದ್ರು, ಯಾಕೆ ಭೇಟಿ ಮಾಡಿದ್ರು, ಏನು ಹೇಳ್ಕೊಟ್ರು, ಹಾ, ಎಷ್ಟು ದುಡ್ಡು ಕೊಟ್ರು ಎಲ್ಲನ ಒಂದ್ ಕಡೆಯಿಂದ ಹೇಳು. ಹಾ, ಅರ್ಥ ಆಗಂಗೆ ಇವರಿಬ್ರಿಗೂ. ಅಂದ್ರೆ ನಮ್ಮ ಅತ್ತೆಗೆ ಎಲ್ಲ ವಿಷಯ ಗೊತ್ತಾಗೋಯ್ತಾ? ಸುಂದ್ರತೆ, ನಂದು ನಿಂದು ಕತೆ ಮುಗೀತು. ಅಯ್ಯೋ ದೇವ್ರೇ, ಇದೇನಪ್ಪ ಇದು? ಏನೋ ಮಾಡಕ್ ಹೋಗಿ ಏನೋ ಆಗೋಗ್ತಾ ಐತಲ್ಲ ಅತ್ತೆ. ಸುಂದ್ರತೆ, ನಾನು ನಿನ್ನ ಇವಾಗ ಆ ದೇವರು ಕಾಪಾಡಕ್ಕಾಗಲ್ಲ.